ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವ ಗ್ಲೋಬ್ ಚಾನಲ್. ಇವತ್ತು ನೋಡಿ ಫುಲ್ ಫೇಸ್ ವ್ಯಾಕ್ಸನ್ನು ಮಾಡೋದನ್ನು ಹಾಕಿದ್ದೀನಿ. ನೋಡಿ, ಸೈಡ್ ಲಾಕನ್ನು ಹೇಗೆ ವ್ಯಾಕ್ಸ್ ಮಾಡೋದು, ಆಮೇಲೆ ಅಪ್ಪರ್ ಲಿಪ್ಪನ್ನು ಹೇಗೆ ವ್ಯಾಕ್ಸ್ ಮಾಡೋದು, ಆಮೇಲೆ ಫೋರೆಡ್ ವ್ಯಾಕ್ಸ್ ಹೇಗೆ ಮಾಡೋದು, ಆಮೇಲೆ ಫುಲ್ ಫೇಸನ್ನು ಹೇಗೆ ವ್ಯಾಕ್ಸ್ ಮಾಡೋದನ್ನು ಸಹ ನೀವು ನೋಡ್ಬೋದು. ವ್ಯಾಕ್ಸ್ ಮಾಡೋದ್ರಿಂದ ಈ ಥರ ಫೇಸ್ ವ್ಯಾಕ್ಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಹೇರ್ ಇರುತ್ತಲ್ವ ಫೇಸಲ್ಲಿ, ಅದಿರೋದ್ರಿಂದ ನಿಮ್ಮ ಫೇಸ್ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ, ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಸೈಡಲ್ಲೆಲ್ಲ. ನೀವು ಅದನ್ನು ರಿಮೂವ್ ಮಾಡೋದ್ರಿಂದ ಸ್ವಲ್ಪ ಫೇಸಿಗೆ ಸ್ವಲ್ಪ ಲುಕ್ ಚೇಂಜ್ ಆಗುತ್ತೆ, ವೈಟಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಫುಲ್ ಫೇಸ್ ವ್ಯಾಕ್ಸ್ ಮಾಡಿ ಫೇಶಿಯಲ್ ಮಾಡಿ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಹಾಗೆ ಮಾಡಿದರೂ ಕೂಡ ಫುಲ್ ಫೇಸಲ್ಲಿ ಹೇರ್ ಇದ್ದರೆ ಒಂದು ಸ್ವಲ್ಪ ಲುಕ್ಕು ಸ್ವಲ್ಪ ಡಲ್ ಆಗಿ ಕಾಣಿಸುತ್ತೆ. ಹೇರ್ ರಿಮೂವ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೈಡ್ ಲಾಕ್ ಮಾಡುವಾಗಲೂ ಸಹ ಹಾಗೆ ಸೈಡ್ ಲಾಕ್ ಮಾಡಿದ್ದೇವೆ ಅಂತ ಗೊತ್ತಾಗಬಾರ್ದು ಫೇಸಿಗೆ. ಆ ಥರ ಸೈಡ್ ಲಾಕನ್ನು ನಾವು ವ್ಯಾಕ್ಸ್ ಮಾಡಬೇಕು. ಫುಲ್ ಎಲ್ಲ ರಿಮೂವ್ ಮಾಡಿಬಿಟ್ರೆ ಏನೋ ಒಂಥರ ಅಸಹ್ಯ ಆಗಿ ಕಾಣಿಸುತ್ತೆ. ನೋಡ್ಕೊಂಡು ಮಾಡಬೇಕು ಹೇಗೆ ಮಾಡೋದಂತ. ನಾನು ಮಾಡ್ತಾ ಇದ್ದೇನೆ ನೋಡಿ, ನೀವು ಸಹ ನೋಡಿ ಅದನ್ನು ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳಿ. ಆಮೇಲೆ ನೀವು ಸಹ ಈ ಥರ ಒಂದು ಫೇಸ್ ವ್ಯಾಕ್ಸನ್ನು ಮಾಡಿಬಿಟ್ಟು ಫೇಶಿಯಲ್ ಮಾಡಿದರೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ, ತುಂಬ ಚೆನ್ನಾಗಿ ಫೇಸಲ್ಲಿ ಒಂದು ಲುಕ್ ಚೇಂಜ್ ಕಾಣಿಸುತ್ತೆ ನಮಗೆ. ಅದಕ್ಕೋಸ್ಕರ ನಾವು ಈ ಥರ ಫೇಸ್ ವ್ಯಾಕ್ಸನ್ನು ಮಾಡಿಬಿಟ್ಟು ಫೇಶಿಯಲ್ ಎಲ್ಲ ಮಾಡ್ತೇವೆ. ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ, ಲುಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಗೋಸ್ಕರ ನೀವು ಅದನ್ನು ಮಾಡ್ಬೋದು. ಈ ಥರ ಒಂದು ವ್ಯಾಕ್ಸ್ ಮಾಡೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ ಏನಾಗೋದಿಲ್ಲ. ಕೆಲವರು ಹೇಳ್ತಾರೆ ವ್ಯಾಕ್ಸ್ ಮಾಡಿದರೆ ಫೇಸು ಸ್ವಲ್ಪ ಇದಾಗುತ್ತಂತೆ ಅಂತ ಕೇಳ್ತಾರೆ, ಸ್ಕಿನ್ನು ಜೋಲುತ್ತಂತೆ ಅಂತೆಲ್ಲ. ಇಲ್ಲ, ಸುಳ್ಳೆ ಅದೆಲ್ಲ. ಯಾರು ಹೇಳಿದ್ದು ಹಾಗೆಲ್ಲ ಆಗಲ್ಲ. ಸುಮ್ಮನೆ ಏನೋ ಅನ್ಸ್ಕೋಬೇಡಿ, ಯಾರೋ ಒಂದು ಹೇಳ್ತಾರೆ ಅಂತ. ವ್ಯಾಕ್ಸ್ ಮಾಡೋದೇನು ಯಾವಾಗಲೂ ಮಾಡೋದಿಲ್ಲ. ಎಲ್ಲರೂ ಒಮ್ಮೊಮ್ಮೆ ಮಾಡಿದರೆ ಏನೂ ಆಗೋಲ್ಲ. ಮತ್ತು ನಾವು ಫೇಶಿಯಲ್ ಮಾಡ್ತೇವಲ್ವ, ಹೇರ್ ಅಷ್ಟೇನು ಇದಾಗೋದಿಲ್ಲ. ಅದು ಹೇರ್ ಟೈಟಾಗಿ ಇದು ಸ್ಕಿನ್ ಟೈಟಾಗಿ ಇರುತ್ತೆ, ಏನು ಪ್ರಾಬ್ಲಮ್ ಇರೋಲ್ಲ. ಹೇರ್ ರಿಮೂವ್ ಮಾಡೋದ್ರಿಂದ ನಿಮ್ಗೆ ಎಕ್ಸ್ಟ್ರಾ ಹೇರ್ ರಿಮೂವ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಏನಾಗೋದಿಲ್ಲ. ಯಾಕಂದರೆ ಅದು ಆ್ಯಕ್ಚುಲಿ ಬೇಕಾಗೂ ಇಲ್ಲ, ಸುಮ್ಮನೆ ಅಸಹ್ಯ ಕಾಣಿಸುತ್ತೆ, ಸೈಡಲ್ಲೆಲ್ಲ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ರಿಮೂವ್ ಮಾಡೋದು. ನೋಡಿ ನೀವು ನಾನು ಸೈಡ್ ಲಾಕನ್ನು ಯಾವ ಥರ ಸ್ಟೈಲಲ್ಲಿ ಮಾಡ್ತಿದ್ದೇನೆ ಅಂತ. ಯಾಕಂದರೆ ಸೈಡ್ ಲಾಕ್ ಇದ್ದಿದ್ದು ಗೊತ್ತಾಗಬಾರ್ದು, ತೆಗೆದಿದ್ದು ಗೊತ್ತಾಗಬಾರ್ದು. ಆ ಥರ ಮಾಡಬೇಕು, ನೋಡ್ಕೊಂಡು ಮಾಡಬೇಕು. ಸೈಡ್ ಲಾಕನ್ನು ಮಾಡಿದ್ದೇವೆ ಅಂತ ಸಹ ಗೊತ್ತಾಗಬಾರ್ದು. ನೋಡಿ, ಗೊತ್ತೇ ಆಗೋಲ್ಲ ನೋಡಿ ಅವರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೇಗೆ ನೀವು ನೋಡಿ, ನೀವು ಯಾವ ಥರ ಶೈನ್ ಬರುತ್ತೆ, ಗ್ಲೋ ಯಾವ ಥರ ಬರುತ್ತೆ ಅಂತ ಅದು ಮಾಡಿ ನೀವು ಫೇಸನ್ನು ಇದು ಮಾಡಿ ಫೇಶಿಯಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಆ ಥರ ಒಂಥರ ಬ್ಲ್ಯಾಕ್ನ ಕಾಣಿಸೋದೂ ಹೋಗುತ್ತೆ. ಮತ್ತು ಫೋರೆಡ್ಡಲ್ಲಿ ಕೂಡ ಹಾಗೆ ಸಣ್ಣ ಚಿಕ್ಕ ಹೇರ್ ಇರುತ್ತೆ. ಅದನ್ನು ನೋಡಿಕೊಂಡು ಸ್ವಲ್ಪ ಜಾಗ್ರತೆಯಲ್ಲಿ ಮಾಡಬೇಕು ಈ ವ್ಯಾಕ್ಸ್ ಎಲ್ಲ. ಯಾಕಂದರೆ ಹೇರೆಲ್ಲ ರಿಮೂವ್ ಆಗುತ್ತೆ, ನೋಡ್ಕೊಂಡು ಮಾಡಬೇಕಾಗತ್ತೆ. ನೀವು ಐಬ್ರೋಸನ್ನು ಐಬ್ರೋಸ್ ಇರುತ್ತಲ್ವ, ಅಲ್ಲಿ ನೋಡಿಕೊಂಡು ಹೇರ್ ರಿಮೂವ್ ಆಗುತ್ತೆ, ಅದು ನೋಡ್ಕೊಂಡು ಮಾಡಬೇಕು, ಜಾಗ್ರತೆಯಲ್ಲಿ ಮಾಡಬೇಕು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸಹ ಕೂಡ ಬೇಕು. ಹಾಗೆಲ್ಲ ನೋಡಿಕೊಂಡು ನೀವು ಸಹ ಒಂದು ಇದನ್ನು ಮಾಡಿಕೊಂಡು ಚೆನ್ನಾಗಿ ಮುಖಕ್ಕೆ ಫೇಸಿಗೆ ಲುಕ್ ಬರೋ ಹಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಇದು ಫೇಸ್ ವ್ಯಾಕ್ಸಿನ ಇದನ್ನು ನಾನು ನಿಮಗೆ ತಿಳಿಸಿದ್ದಕ್ಕೆ, ನೀವು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಬಂದಲ್ಲಿ ನನಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಈ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.